ಹರೇ ಕೃಷ್ಣ ಆತ್ಮೀಯರೇ, ಅಧಿಕ ಮಾಸದಲ್ಲಿ ಭಗವದ್ಗೀತೆಯ ಪುರುಷೋತ್ತಮ ಯೋಗ ಎಂಬ 15ನೇ ಅಧ್ಯಾಯ ಪಾರಾಯಣ ಮಾಡಬೇಕು. ಮಾಡಿದರೆ ತುಂಬ ಒಳ್ಳೆಯದು. ಕೊನೆ ಪಕ್ಷ ಒಂದು ಶ್ಲೋಕವನ್ನಾದರೂ ಅರ್ಥಸಹಿತ ಗೊತ್ತಾಗಲಿ ಎಂಬ ಕಾರಣಕ್ಕೆ ಈಗ ನಾನು ಅದರಲ್ಲಿನ 5ನೇ ಶ್ಲೋಕ ಮತ್ತು ಅದರ ಅರ್ಥ ಹೇಳುತ್ತೇನೆ. ನಿರ್ಮಾನಮೋಹ ಜಿತಸಂಗದೋಷ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಾಹ ದ್ವಂದ್ವೈರ್ವಿಮುಕ್ತಾಃ ಸುಖ ದುಃಖ ಸಂಜ್ಞೇಹಿ ಗಚ್ಚಂತ್ಯಮೂಢಾಃ ಪದಮವ್ಯಯಂ ತತ್. ಸಮಾಜದಲ್ಲಿ ಶುಷ್ಕವಾದ ಮಾನ ಮರ್ಯಾದೆ ಪ್ರತಿಷ್ಠೆಗಳು ಬೇಕೆಂದು ಬಯಸದವರು, ಅಂದರೆ ಕೆಲವರು ಏನು ಮಾಡಿದರೂ ಬೇರೆಯವರು ತಮ್ಮನ್ನು ಎತ್ತಿ ತೋರಿಸಲಿ, ಹೊಗಳಲಿ, ಯೋಗ್ಯತೆಗಿಂತ ಮರ್ಯಾದೆ ಬೇಕು ಅಂತ ಇರ್ತಾರೆ ನೋಡಿ, ಹಾಗೆ ಇರದವರು, ದುರ್ಜನರ ಸಹವಾಸ ಮಾಡದವರು. ದುರ್ಜನರ ಸಹವಾಸ, ಇದರಿಂದ ನಾವು ಕೆಟ್ಟವರಾಗ್ತೇವೆ, ಮುಂದೆ ಅವರ ಜೊತೆ ನಮಗೂ ಕೆಟ್ಟದಾಗುತ್ತೆ. ಆದರೂ ಕೆಲವರು ಎಲ್ಲರೂ ಬೇಕು, ಫಾಲೋವರ್ಸ್ ನಂಬರ್ಸ್ ಜಾಸ್ತಿ ಬೇಕು ಅಂತ ಎಲ್ಲರನ್ನೂ ಹತ್ತಿರ ಸೇರಿಸಿಕೊಂಡು ಇರ್ತಾರೆ. ಅಂಥವರನ್ನು, ಅವರ ಜೊತೆ ಇರುವವರನ್ನು ದೂರ ಮಾಡಿದವರು, ಆಧ್ಯಾತ್ಮಿಕ ವಿಚಾರಗಳನ್ನೇ ಚಿಂತಿಸುವವರು, ಭೌತಿಕ ಸುಖದ ಕಾಮನೆಗಳನ್ನು ಮಾಡದವರು, ಏನು ಬಂದರೂ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಹಗಲು ರಾತ್ರಿಯಂತೆ ಅಂತ ದೃಢಚಿತ್ತರಾಗಿರುವವರು, ಸುಖ ದುಃಖಾದಿ ದ್ವಂದ್ವಗಳಿಂದ ಮುಕ್ತರಾದವರು, ಮೋಹರಹಿತರಾಗಿ ಭಗವಂತನಲ್ಲಿ ಶರಣಾಗತಿಯನ್ನು ಬಯಸುವುದು ಹೇಗೆಂದು ತಿಳಿದವರು, ಶಾಶ್ವತವಾದ ಪರಮಪದವನ್ನು ಸೇರುತ್ತಾರೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ದೇವರ ಪ್ರೀತಿಗೋಸ್ಕರನೇ ದೇವರ ಭಕ್ತಿ ಪೂಜೆ, ಇದು ಕೊಡು ಅದು ಕೊಡು ಮತ್ತು ಹರಕೆ, ನೀನು ಹೀಗೆ ಮಾಡಿದರೆ ನಾನು ಹಾಗೆ ಮಾಡ್ತೀನಿ, ಇದು ಕೊಟ್ಟರೆ ಅದು ಕೊಡ್ತೀನಿ ಅಂತ ಡೀಲ್ ಮಾಡ್ತಾರಲ್ವ, ಹಾಗೆ ಮಾಡದೆ, ಹಾಗಂತ ಕಷ್ಟ ಬಂದಾಗ ಭಗವಂತನ ಮೊರೆ ಹೋಗ್ತೀವಿ, ತಪ್ಪಲ್ಲ. ಸಂಕಟ ಬಂದಾಗ ಮಾತ್ರ ಅಲ್ಲ, ಸದಾ ಭಗವಂತನನ್ನು ಸ್ಮರಿಸಬೇಕು. ಅವನೊಬ್ಬನೇ ಅಂತ ಶರಣಾಗತರಾದರೆ ಶಾಶ್ವತವಾದ ಪರಮಪದವನ್ನು ಗಳಿಸಬಹುದು. ಹೀಗೆ ಮಾಡಿದರೆ ಏನು ಸಿಗುತ್ತೆ, ಹಾಗೆ ಮಾಡಿದರೆ ಏನು ಬರುತ್ತೆ ಅಂತ ಲೆಕ್ಕಾಚಾರ ಇಲ್ಲದೆ ಕಂಪ್ಲೀಟ್ಲಿ ಸರೆಂಡರ್ ಆಗಿಬಿಟ್ರೆ ಅವನೇ ನಮ್ಮನ್ನು ನೋಡಿಕೊಳ್ತಾನೆ. ಕೊನೆಗೆ ಅವನನ್ನೇ ಸೇರುತ್ತೇವೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ.